ಕೋಲಾರಲ್ಲಿ ಎಸ್ ಜಿ ಲೇಔಟಲ್ಲಿ ಇರುವಂಥ ನಮ್ಮ ಸುರೇಶ್ ಬಾಬು ಅಂತ ಅವ್ರ ಮಗಳು ಸಹನ ನಿನ್ನೆ ಏನು ನಮ್ಮ IPL RCB ಬೆಂಗಳೂರು ಗೆದ್ದಿತ್ತು ಅದರ ವಿಜಯೋತ್ಸವ ಆಚರಣೆ ವೇಳೆಯಲ್ಲಿ ಕಾಲು ತುಳಿತಕ್ಕೆ ಒಳಗಾಗಿ ನಮ್ಮ ಸಹನ ಸುರೇಶ್ ಬಾಬು ಅವ್ರ ಮಗಳು ನಮ್ಮ ಕೋಲಾರಲ್ಲಿ ಅವರು ಟೀಚರ್ಸ್ ಗಂಡ ಹೆಂಡತಿ ಇಬ್ಬರು ಟೀಚರ್ಸು. ಅವರು ಸ್ವಂತ ಗ್ರಾಮ ಈ ಊರಿಗೆ ಕಲ್ಮಾಕ್ನಳ್ಳಿ ಸ್ವಂತ ಗ್ರಾಮ. ಅದರಿಂದ ಅವರು ಗ್ರಾಮಕ್ಕೆ ತೊಗೊಂಡು ಬಂದಿದ್ದರು. ನಮ್ಮ ಲೋಕಲಲ್ಲಿ ಇಂಥ ಘಟನೆ ಆಗಬಾರ್ದಾಗಿದೆ. ಯಾಕಂದರೆ ಮಗಳು ಈಗ ತಾನೇ ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೂ ಹೋಗ್ತಾಯಿದ್ರು ಅಂತ ಕೇಳ್ಪಟ್ಟೆ. ನಾನು ವಾಶ್ ಕಂಪ್ನಿಲೆಲ್ಲೋ ಕೆಲಸಕ್ಕೆ ಹೋಗ್ತಾಯಿದ್ರಂತೆ ಕೇಳ್ಪಟ್ಟೆ. ಅವರೇನೆಂದರೆ ತಂದೆ ತಾಯಿ ಇಷ್ಟು ವರ್ಷ ಸಾಕಿ ಬೆಳೆದು ಅವ್ರನ್ನ ಓದಿಸಿ ಇನ್ನು ನನ್ನ ಮಗಳು ದುಡಿತಾರೆ, ನಮಗೂ ಒಂದು ಕೈಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಮಗಳು ಅವರಿಂದ ದೂರ ಆಗಿರೋದು ನಮಗೆಲ್ಲರಿಗೂ ದುಃಖವಾದಂಥ ವಿಚಾರ. ನಮ್ಮೆಲ್ಲರಿಗೂ ದುಃಖ ಬಂದಿದೆ. ಇದರಿಂದ ಇಂಥ ಘಟನೆಗಳು ಆಗಬಾರದು. ಆದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಜಯೋತ್ಸವದಲ್ಲಿ ಸ್ಟ್ಯಾಂಪೇಡ್ ಆಗಿ ಇಂಥ ಘಟನೆ ಆಗಿ 11 ಜನ ತೀರ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಕೋಲಾರವರು ಒಬ್ಬರು, ಹಾಗೆ ನಮ್ಮ ಚಿಂತಾಮಣಿಯಲ್ಲಿ ಇಬ್ಬರು. ರಾತ್ರಿ ನಮಗೆ ಗೊತ್ತಾಗಿಲ್ಲ, ನಾವು ರಾತ್ರಿಯೆಲ್ಲ ಅಲ್ಲೇ ಇದ್ವಿ. ರಾತ್ರಿ 10-11 ಗಂಟೆಯಲ್ಲಿ ನಾವು ಇದ್ವಿ ಎಲ್ಲ. ನಮ್ಮ ಸುಧಾಕರಣ ಸುರೇಶಣ್ಣವರು ನಾವೆಲ್ಲ ಜೊತೆಯಲ್ಲೇ ಇದ್ವಿ ರಾತ್ರಿ. ಅವಾಗ ಇದೊಂದು ಚಿಂತಾಮಣಿದೊಂದು ಮಾತ್ರ ಗೊತ್ತಾಯಿತು ನಮಗೆ, ಕೋಲಾರದು ಗೊತ್ತಾಗಿದ್ರೆ ಅವಾಗ ನಾವು ಅಲ್ಲೇ ಇರ್ತಾ ಇದ್ವಿ ಗೊತ್ತಾಯಿತು ನೋಡಿದ್ವಿ. ಆದರೆ ನಾನು ಒಂದೇ ಜನಗಳಲ್ಲಿ ಹೇಳ್ಕೊಳ್ಳೋದು ಅಂದರೆ ಇದರಲ್ಲಿ ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಯಾರದೇ ತಪ್ಪು ಅಂತ ನಾನು ಹೇಳೋದಕ್ಕೆ ಬಯಸೋದಿಲ್ಲ. ಯಾಕಂದರೆ ಕಲ್ಲೆತ್ತಿ ಮರಕ್ಕೆ ಹಾಕಿದ್ರೇ ಕಾಯಿನೋ ಎಲೆನೋ ಯಾವುದೋ ಒಂದು ಬಿಡೋದು. ಸುಮ್ಮನೆ ನಾವು ಕೆಳಗಡೆ ಕೂತ್ಕೊಂಡು ಬೀಳು ಕಾಯಿ ಅಂದರೆ ಅದು ಹಣ್ಣಾಗೋವರೆಗೂ ಕಾಯ್ಬೇಕು. ನಾವು ಅದು ಹಣ್ಣಾಗಿ ಏನಾದರೂ ತಿಂದು ಬೀಳುವವರೆಗೂ ಕಾಯ್ಬೇಕು ನಾವು. ಆ ರೀತಿಯಲ್ಲಿ ತರಾತುರಿಯಲ್ಲಿ ಇದಾಯಿತು. ಅದೇ ಥರ ಅಭಿಮಾನಿಗಳನ್ನ ಏನು ಮಾಡೋಕ್ಕಾಗಲ್ಲ. ಅವರು ಈ ಖುಷಿಯಲ್ಲಿ ಹೋಗಿ ವಿಜಯೋತ್ಸವದಲ್ಲಿ ಹೋಗಿ ಅವರು ಹೋದಾಗ ಗೆದ್ದು ತೆಗೆದಾಗ ಎಲ್ಲ ಜನ ಆ ಕಡೆ ಈ ಕಡೆ ಓಡಿದ್ದು ಕಾಲು ಬೀಳ್ತಕ್ಕೆ ಅನ್ನೋದನ್ನು ತೀರೋಗಿದ್ದಾರೆ. ಅವ್ರ ಆತ್ಮಗಳಿಗೆಲ್ಲ ಶಾಂತಿ ಸಿಗಲಿ, ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಈ ರೀತಿಯಲ್ಲಿ ತರಾತುರಿಯಲ್ಲಿ ಮಾಡುವಂಥದ್ದು ಸರಿಯಲ್ಲ. ಆಮೇಲೆ ಜನನೂ ತಿಳ್ಕೊಬೇಕಾಗಿದೆ. ಇವಾಗ ನಾವು ಅವನ್ನ ನೋಡ್ತೀವಿ, ಖುಷಿ ಪಡ್ತೀವಿ, ಸಂತೋಷ, ಖುಷಿ ಪಡೋಣ, ನೋಡೋಣ. ನಮ್ಮೂರಲ್ಲಿ ಗೆದ್ದಾಗ ನಮ್ಗೆ ಖುಷಿನೇ, ನೋಡೋಣ. ಆದರೆ ನಾವು ಜವಾಬ್ದಾರಿಯಾಗಿರಬೇಕು. ಓಡೋಗೋದು ಹಿಂಗೆ ಮಾಡೋದೆಲ್ಲ ಸರಿ ಇರೋದಿಲ್ಲ. ಇನ್ಮೇಲೆ ಅದು ಜನ ಸ್ವಲ್ಪ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಈ ಘಟನೆ ರಾಜಕೀಯ ತಿರುವು ಪಡ್ಕೊಳ್ಳೋದಕ್ಕೆ ಇದರಲ್ಲಿ ಏನೂ ಇಲ್ಲ. ಸುಮ್ಮನೆ ಬಂದ್ಬಿಟ್ಟು ರಾಜಕೀಯಕ್ಕೆ ಇದಕ್ಕೆ ಸಂಬಂಧನೇ ಬೆರೆಸಬೇಡ್ರಿ. ಯಾರೂ ಅಷ್ಟೇ, ನಾನು ಪಬ್ಲಿಕ್ಕಾಗಿ ಎಲ್ಲರಿಗೂ ಕೇಳ್ಕೊಳ್ತೀನಿ, ರಾಜಕೀಯಕ್ಕೂ ಇದಕ್ಕೂ ಸಂದರ್ಭನೇ ಬೆರೆಸಬೇಡಿ. ರೋಡಲ್ಲಿ ಹೋಗ್ತಾ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಯಾರು ಮಾಡಬೇಕು ಅಂತ ಯಾರೂ ಮಾಡೋದಿಲ್ಲ. ನಾನು ಮಾಡಬೇಕು ಅಂತ ಮಾಡೋದಿಲ್ಲ, ನೀವು ಮಾಡಬೇಕು ಅಂತ ಮಾಡೋದಿಲ್ಲ, ಯಾರೂ ಮಾಡೋದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲವೂ ಆಗ್ತವೆ. ಆದರೆ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂದರೆ 3 ಲಕ್ಷ ಜನ ಸೇರಿದ್ದಾರೆ. ಎಷ್ಟು ಜನ ನೀವು ಪೊಲೀಸ್ ಆಗ್ತೀರಾ? ಇಲ್ಲ, ಅದು ಏನಾಗಿತ್ತು ಅಂದರೆ ನಮ್ಮ ಕ್ರಿಕೆಟ್ ಕಮಿಟಿ ಇದೆ ಬೆಂಗಳೂರು ಕ್ರಿಕೆಟ್ KCC ಏನಿದೆ, ಅವರು ಕರೆಸಿರೋದು. ಅವ್ರೇನಂದರೆ ತಿರ್ಗಾ ಎಲ್ಲ ಪ್ಲೇಯರ್ಸ್ ಬಂದು ಅವ್ರವ್ರ ಊರಿಗೆ ಹೋಗ್ಬಿಡ್ತಾರೆ. ಯಾಕಂದರೆ ಇವಾಗ ನೆಕ್ಸ್ಟ್ 8ನೇ ತಾರೀಕು ಆಸ್ಟ್ರೇಲಿಯಾದಲ್ಲಿ ಮ್ಯಾಚ್ ನಡೀತದೆ. ಆಸ್ಟ್ರೇಲಿಯಾ ಪ್ಲೇಯರ್ಸ್ ಎಲ್ಲ ಆಸ್ಟ್ರೇಲಿಯಾಗೆ ಹೋಗ್ಬಿಡ್ತಾರೆ. ಹಂಗಾಗಿ ಅವ್ರವ್ರ ಊರಲ್ಲಿ ಇರ್ತಕ್ಕಂಥ ಪ್ಲೇಯರ್ಸ್ ಎಲ್ಲ ಅವ್ರು ಹೋಗ್ಬಿಡ್ತಾರೆ. ಆಮೇಲೆ ನಮ್ಗೆ ಸಿಗೋದು 2-3 ಸಿಗ್ತಾರೆ. ಈಗ 2-3 ಅವ್ರನ್ನ ಇಟ್ಕೊಂಡು ಎಲ್ಲ ಇದ್ದಾಗ ಮಾಡೋಣ ಅಂತ KC ಅವರು ಕರೆದವ್ರೆ. ಇನ್ನು ಸರ್ಕಾರ ಅದಕ್ಕೂ ಏನಾದರೂ ಸಪೋರ್ಟ್ ಮಾಡಬೇಕಲ್ಲ. ಸರ್ಕಾರ ಸಪೋರ್ಟ್ ಬಂದಾಗ ಅಂತ ಅವರು ಸ್ವಲ್ಪ ಬಸ್ಗಳು ಅರೇಂಜ್ ಮಾಡಿ ಸೆಕ್ಯೂರಿಟಿ ಎಲ್ಲ ಅರೇಂಜ್ ಮಾಡಿದ್ದಾರೆ. ನಿರೀಕ್ಷೆಗಿಂತೂ ಮೀರಿ ನಾವು 10 ಜನ ಬರ್ತೀರ ಅಂತ ತಿಳ್ಕೊಂಡಿದ್ರು. ಅದೇನಾಗೋಯ್ತು, 10 ಜನ ಬದಲು 100 ಜನ ಬಂದರು. ಅಂದರೆ ಒಂದು 50,000 ಜನ ಅಂತ ಹೇಳಿದ್ರೆ ಒಂದು 3 ಲಕ್ಷ ಜನ ಆಗ್ಬೋದು. ರಾತ್ರಿ ಎಲ್ಲ ಆಗೋಗ್ಬಿಟ್ಟು ಬೆಳಗ್ಗೆ ಎಲ್ಲ ಹೋಗಿದಾರಲ್ಲ, ತಿರ್ಗಾ ಬರಲ್ವೇನೋ ಅಂದ್ಕೊಂಡಿರ್ತಾರೆ. ಆ ಥರ ಆಗ್ಬಾರ್ದು ನೋಡಿ. ತರಾತುರಿಯಲ್ಲಿ ಆಗಿರೋದು ನಾನು ಅದನ್ನು ವಿರೋಧಿಸ್ತೇನೆ. ಆದರೆ ಮುಂದಿನ ದಿನಗಳಲ್ಲಾದರೂ ಈ ಥರ ಆಗದಂಗೆ ನೋಡ್ಕೊಳ್ಳುವಂಥದ್ದನ್ನು ಒಂದು ಜವಾಬ್ದಾರಿ ನಾವೆಲ್ಲರೂ ತಗೋಬೇಕಾಗ್ತದೆ. ಮೀಡಿಯಾದವರು ನೀವು ಅಷ್ಟೇ ಮುಂದಿನ ದಿನದಲ್ಲಿ ಏನಾದರೂ ಮಾಡಬೇಕಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದನ್ನ ಒಂದು ಸಂದೇಶ. ಅವಶ್ಯಕತೆ ಯಾರಿಗಿರಲಿಲ್ಲವೋ ನನಗಂತೂ ಅವಶ್ಯಕತೆ ಇತ್ತು. ನಮ್ಮ ವಿಜಯೋತ್ಸವದಲ್ಲಿ ನಾವು ಎಲೆಕ್ಷನ್ ಗೆದ್ದಾಗೆ ಅಷ್ಟೊಂದು ವಿಜಯೋತ್ಸವ ಮಾಡ್ತೀವಿ ನಾವು. ಒಂದು ನಮ್ಮ RCB ಟೀಮು, ಕ್ರಿಕೆಟ್ ಟೀಮು ನಮ್ಮ ಬೆಂಗಳೂರದು 18 ವರ್ಷಗಳಿಂದ ಗೆದ್ದಿದೆ. ಅದು ಗೆದ್ದಿರೋದ್ರಿಂದ ವಿಜಯೋತ್ಸವ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ವಿಜಯೋತ್ಸವ ಮಾಡಬಾರ್ದು ಅಂತ ಹೆಂಗೆ ಹೇಳ್ತೀರ? ಎಲೆಕ್ಷನ್ ಗೆದ್ದರೆ ಬಂದು ಗ್ರಾಮ ಪಂಚಾಯತಿಯಲ್ಲಿ ಗೆದ್ದರೆ ಮಾಡ್ತೀವಿ, ಅದಕ್ಕೆ ಮಾಡ್ಬೋದು, ಇದಕ್ಕೆ ಮಾಡಬಾರ್ದು. ಇದು ವರ್ಲ್ಡ್ ವೈಡ್ ಗೊತ್ತಾಗುತ್ತೆ. ಪೊಲೀಸು ಫೈಲರ್ ಆಗಿಲ್ಲ. ಗೃಹ ಸಚಿವರು ರಾಜೀನಾಮೆ ಕೊಡುವಂಥ ಪ್ರಶ್ನೆ ಯಾವುದೂ ಇಲ್ಲ. ಪೊಲೀಸರು ಎಲ್ಲಿ ಫೈಲರ್ ಆಗಿದ್ದಾರೆ? ರಾತ್ರಿ ಎಲ್ಲ ನಿದ್ದೆಯಿಂದ ಪೊಲೀಸರು ಕೆಲಸ ಮಾಡಿದ್ದಾರೆ, ಅವರು ಫೈಲರ್ ಆಗ್ತಾರೆ. ಸೆಕ್ಯೂರಿಟಿ ವಿಚಾರದಲ್ಲಿ ನೋಡಿ, ಅದೇ ಎಕ್ಸ್ಪೆಕ್ಟೇಷನ್ ನಮಗಿದ್ದಿದ್ದು ಒಂದು 50,000 ಜನ, ಆದರೆ 3 ಲಕ್ಷ ಜನ ಬಂದ್ಬಿಟ್ಟು ಅದು ಪ್ರಾಬ್ಲಮ್ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ. ಅದರಲ್ಲಿ ಏನಾದರೂ ಇಂಟೆಲಿಜೆನ್ಸ್ ಫೈಲರೋ ಅದೋ ಇದೋ ಫೈಲರೋ ಏನಾದರೂ ಗೊತ್ತಾದರೆ ಅದನ್ನು ಕ್ರಮ ತಗೊಂಡು. ಥ್ಯಾಂಕ್ ಯು ಸರ್.